ನಾವು ಬೆಳಿಗ್ಗೆ ಎದ್ದು ಈಗ ನಮ್ಮ ಕಸಿನ್ ಮನೆಗೆ ಹೋಗ್ತಿದ್ದೇವೆ ಸಿಲ್ವಾಸಕ್ಕೆ. ನಮ್ಮ ಟ್ರೈನ್ ಈಗ 6:45 ಇದು. ಮುಂಬೈಯಿಂದ ಸಿಲ್ವಾಸಕ್ಕೆ ಹೋಗಲಿಕ್ಕೆ 2 hours ಜರ್ನಿ. ಸೊ ಹೋಗ್ತಿದ್ದೇವೆ ನಾವು ಹೀಗೆ ಹೊರಗೆ ಸ್ವಲ್ಪ ತಿರುಗಿ ಬರುವ ಅಂತ ಬಂದಿದ್ದೇವೆ. ಡೈಲಿ ನಾಯಿಗೆ ಮೀಟ್ ಆಗ್ಲಿಕ್ಕೆ ಅಂತ ಬರ್ತಾರೆ, ಅದಕ್ಕೆ ಅದು ತುಂಬ ಖುಷಿಯಿಂದ ಜಂಪ್ ಮಾಡ್ತಿದೆ. 12:45 ಆಗಿದೆ. ನಾವು ಈಗ ಊಟ ಮಾಡ್ಲಿಕ್ಕೆ ಅಂತ ಬಂದಿದ್ದೇವೆ. ಇಲ್ಲಿ ನಮಗೆ ಫುಲ್ ಚಳಿ ಆಗ್ತಿತ್ತು. ನಮಗೆ ಇಷ್ಟು ಚಳಿ ಇದು ಅಭ್ಯಾಸ ಇಲ್ಲಲ್ಲ. ಇವ್ರದ್ದು ಹೋಟೆಲು ಆ್ಯಕ್ಚುಲಿ 10 o'clock 11 o'clock ಹಾಗೆ ಬಂದಾಗ್ತದೆ. ಇವರು ನಮಗೋಸ್ಕರ ಅಂತ ಓಪನ್ ಇಟ್ಟಿದ್ದಾರೆ, ಯಾಕಂದರೆ ಇವ್ರು ಗೊತ್ತದವ ನಮ್ಮ ಕಸಿನ್ಸ್ನವರಿಗೆ. ಇಲ್ಲಿದು ಊಟ ತುಂಬ ಒಳ್ಳೆಯಿತ್ತು. ಅದು ನನ್ನ ಅಕ್ಕ. ಊಟ ಆದಮೇಲೆ ಮಾತಾಡ್ತೇನೆ. ಒಂದು ಗಂಟೆ ರಾತ್ರಿಗೆ ನಾವು ತಿರುಗುತ್ತಿದ್ದೇವೆ ಹೊರಗೆ, ಯಾಕಂದರೆ ಚಳಿ ಉಂಟಲ್ಲ, ಸ್ವಲ್ಪ ತಿರುಗಲಿಕ್ಕೆ ಹೊರಗೆ ಒಳ್ಳೆಯಾಗ್ತದೆ. ಅದಾಚೆ ಮುಂದೆ ಅದು ರಿವರ್ ಉಂಟು, ನೀರಂತೂ ಕಾಣ್ತಿಲ್ಲ ಕತ್ತಲೆಗೆ. ನನ್ನ ಅಂಕಲ್ ಮತ್ತು ನನ್ನ ಕಸಿನನ್ನು ಬೆಳಿಗ್ಗೆ ಅಂದರೆ ಹೀಗೆ ತಿರುಗಿ ಬರುವ ಅಂತ ರಿವರ್ ಹತ್ತಿರ ಬಂದಿದ್ದಾರೆ. ನನ್ನನ್ನು ಬಿಟ್ಟು ತಿರುಗ್ಲಿಕ್ಕೆ ಹೋಗಿದ್ದಾರೆ ಇವರು. ನಾನೀಗ ನನ್ನ ಅಕ್ಕಂದು ಬ್ಯೂಟಿ ಪಾರ್ಲರಲ್ಲಿದ್ದೇನೆ. ನಂದು ಡಿಟ್ಯಾನ್ ಮತ್ತು ವ್ಯಾಕ್ಸಿಂಗ್ ಮತ್ತು ಹೇರ್ ಕಟ್ ಮಾಡಿದ್ರು ನನ್ನ ಅಕ್ಕ. ಇದೇ ನಂದು ಫಸ್ಟ್ ನಾನು ಹೋಗೋದಂದರೆ ಸಲೂನಿಗೆಲ್ಲ. ನಮ್ಮದು ಆಫ್ಟರ್ನೂನ್ 12 o'clock ಇದು ಟ್ರೈನ್ ಇತ್ತು, ಅದಕ್ಕೆ ಬೇಗ ಮಾಡಿಸಿ ಹೊರಟ್ವಿ. ನಾವು ಕಾರ್ಗೋ ಏರಿಯಾಗೆ ಬಂದಿದ್ದೇವೆ. ಇಲ್ಲಿ ಫುಲ್ ಟ್ರಕ್ಸ್ ಎಲ್ಲ ಲೋಡ್ ಆಗ್ತಾ ಉಂಟು. ಮುಂಬೈಯಲ್ಲಿ ಜಾಸ್ತಿ ಅಂದರೆ ಹೀಗೆ ಚಾಲಲ್ಲಿ ಎಲ್ಲ ಮನೆ ಜಾಸ್ತಿ ಇರೋದು. ಸೊ ಇದು ಒಳಗಿನ ದಾರಿ. ಮುಂಬೈ ಬಂದಮೇಲೆ ಗಟಾರ್ ನೋಡಲೇಬೇಕಲ್ಲ, ಸೊ ನೀವು ಸಹ ನೋಡಿ. ಇಲ್ಲಿದ್ದು ಐಸ್ ಕ್ರೀಮು ಮತ್ತು ಲಾಸ್ಟ್ ವೀಡಿಯೋದಲ್ಲಿ ವಾಟರ್ಮೆಲನ್ ಜ್ಯೂಸ್ ತೋರಿಸಿದೆಲ್ಲ ಅದು ಎರಡು ನಾವು ಯಾವತ್ತೂ ಬರುವಾಗ ತಿಂತೇವೆ. ನಾನು ನನ್ನ ಅಂಕಲ್ ಮತ್ತು ಅಣ್ಣ ನಾವು ಮೋಮೋಸ್ ತಿನ್ನಲಿಕ್ಕೆ ಅಂತ ಬಂದಿದ್ದೇವೆ ಹೊರಗಡೆ. ಇಲ್ಲಿಗೆ ನಂದು ಮುಂಬೈ ಬ್ಲಾಗ್ಸ್ ಎಂಡ್ ಆಗ್ತದೆ. ಇನ್ನು ನೆಕ್ಸ್ಟ್ ಬ್ಲಾಗ್ಸ್ ಎಲ್ಲ ಊರಲ್ಲಿ ಮಾಡ್ತೇನೆ. ನಾವು ಸ್ಟೇಷನಿಗೆ ಹೋಗ್ತಿದ್ದೇವೆ ಈಗ. ನಾವು ಸ್ಟೇಷನಿಗೆ ಮುಟ್ಟಿದ್ವಿ. ಇನ್ನೂ ಸಹ ನಮಗೆ ಟೈಮ್ ಇದೆ ತುಂಬ. ನಾವು ಯಾಕಂದರೆ ಬೇಗ ಬಂದ್ವಿ, ಅದು ಈಗ ಹೋಗ್ತಾ ಇದ್ದೀವಿ. ನಮ್ಮ ಟ್ರೈನ್ ಆಲ್ರೆಡಿ ಬಂದು ನಿಂತಿದೆ, ಇನ್ನೂ ತುಂಬ ಟೈಮ್ ಉಂಟು. ನಿಮಗೆ ನನ್ನ ಬ್ಲಾಗ್ಸ್ ಇಷ್ಟ ಆಗಿದ್ದಿದ್ರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಬಾಯ್ ಬಾಯ್.